ಕನ್ನಡ ಭಾಷೆಯ ಉಳಿವು ಮತ್ತು ಕನ್ನಡ ಶಾಲೆಗಳನ್ನ ಸಂರಕ್ಷಿಸುವ ಗುರಿಯೊಂದಿಗೆ ಬೀದರ್ನಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿರುವ ಹೋರಾಟಗಾರ ರೂಪೇಶ್ ಅವರು ಇದೀಗ ಮಾನ್ವಿ ಪಟ್ಟಣಕ್ಕೆ ಆಗಮಿಸಿದ್ದು ಪುರಸಭೆ ಮಾಜಿ ಸದಸ್ಯ ಶೇಖ್ ಫರೀದ್ ಉಮ್ರಿ ಹಾಗೂ ಅವರ ಬೆಂಬಲಿಗರು ಅಂಬೇಡ್ಕರ್ ವೃತ್ತದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ। ಈ ವೇಳೆ ಮಾತನಾಡಿದ ರೂಪೇಶ್ ಕನ್ನಡ ಇತಿಹಾಸ ಮತ್ತು ಪರಂಪರೆಯನ್ನ ಸ್ಮರಿಸುತ್ತಲೇ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡ ಮಾತನಾಡುವವರನ್ನ ಹುಡುಕುವ ಪರಿಸ್ಥಿತಿ ಬರುವಂತಾಗಬಾರದು ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ। ಇನ್ನು ಪಾದಯಾತ್ರೆಗೆ ಬೆಂಬಲ ಸೂಚಿಸಿದ ಶೇಖ್ ಫರೀದ್ ಉಮ್ರಿ ಇತರ ರಾಜ್ಯಗಳಂತೆ ನಮ್ಮಲ್ಲಿಯೂ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು ಮತ್ತು ಈ ನಿಟ್ಟಿನಲ್ಲಿ ರೂಪೇಶ್ ಅವರ ಹೋರಾಟದ ವಿಚಾರಧಾರೆಗಳನ್ನ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ। ನನ್ನ ಹೆಸರು ಶೇಖ್ ಫರೀದ್ ಉಮರಿ, ಮಾಜಿ ಪುರಸಭೆ ಸದಸ್ಯ, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಜಿಲ್ಲಾಧ್ಯಕ್ಷ ನಾನು। ಈಗಾಗಲೇ ಬೆಳಿಗ್ಗೆ ಸುಮಾರು 1 ತಾಸು ಮುಂಚೆ ಈ ನಮ್ಮ ಕನ್ನಡದ ನೆಲ ಜಲ ಮತ್ತು ಕನ್ನಡದ ರಕ್ಷಣೆಗಾಗಿ ಹೋರಾಡುತ್ತಿರುವಂತಹ ದಕ್ಷಿಣ ಕನ್ನಡದ ಪುತ್ತೂರಿನ ನಿವಾಸಿಗಳಾಗಿರುವಂತಹ ಪ್ರೊಫೆಸರ್ ರೂಪೇಶ್ ಅವರು ಬೀದರ್ನಿಂದ ಬರ್ತಾ ಇದ್ದೀನಿ, ಕಾಲ್ನಡಿಗೆಯಲ್ಲಿ ಇದ್ದೀನಿ, ತಾವುಗಳು ಭೇಟಿಯಾಗಬೇಕು ಅಂತ ಹೇಳಿದ್ರು, ಫೋನ್ ಮಾಡಿದ್ರು ಅವರು। ಸುಮಾರು ಅವರು ನಿರ್ಮಾಣದಿಂದ ದಾಟಿದ್ರು ಅವರು, ಫೋನ್ ಬಂದು ನನಗೆ। ಅವರಿಗೆ ನಮ್ಮ ಆತ್ಮೀಯರಾಗಿರುವಂತ ಒಬ್ಬ ಸಲ್ಮಾನ್ ಕಲ್ಲರ್ಪೆ ಅಂತಿದ್ದಾರೆ ದಕ್ಷಿಣ ಕನ್ನಡದವರು, ಅವರಿಗೆ ನಂಬರ್ ಕೊಟ್ಟಿದ್ದಾರೆ। ಅವರು ಫೋನ್ ಮಾಡಿದಾಗ ನಾವು ಈಗಾಗಲೇ ನಮ್ಗೆ ಆತ್ಮೀಯರೆಲ್ಲರೂ ಯಾರ್ಯಾರಿದ್ದಾರೆ ಫೋನ್ ಮಾಡಿ ಕರ್ಕೊಂಡಿನಿ। ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಮತ್ತು ಟಿಪ್ಪು ಸುಲ್ತಾನ್ ಅಧ್ಯಕ್ಷರು ಮತ್ತು ಇತರೆ ಎಲ್ಲರೂ ಇಲ್ಲಿ ಆಗಮಿಸಿ ಅವರಿಗೆ ನಾವು ಸ್ವಾಗತವನ್ನು ಬಯಸಿ ಅವರ ಒಂದು ನನ್ನ ಹೆಸರು ರೂಪೇಶ್ ಪುತ್ತೂರು ಅಂತ, ನಾನು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಈಗ ಒಂದು ಕಡೆ ಲೀಗಲ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ। ಕನ್ನಡದ ಅಸ್ಮಿತೆಗೋಸ್ಕರ ನಾನು ಈ ಬೀದರಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ। ಅಸ್ಮಿತೆ ಅಂದ್ರೆ ಏನಾಗಿದೆ, ಕನ್ನಡ ತುಂಬಾ ವರ್ಷದಿಂದ ಇದೆಯಲ್ಲ ಅಂತ ಎಲ್ಲರೂ ಕೇಳ್ತಾರೆ, ಅಲ್ಲ। ನಾನು ಆವಾಗಲೇ ಹೇಳಿದಂತೆ ಕೊರೋನಾ ಎಂಬ ರೋಗ ಪ್ರಪಂಚದ ಯಾವುದೋ ಮೂಲೆಯಲ್ಲಿದ್ದಾಗ ನಾವೆಲ್ಲ ತಿಳ್ಕೊಂಡಿದ್ದು ಅದು ಇಲ್ಲಿ ಎಲ್ಲೂ ಬರಲ್ಲ ಅಂತ, ಆದ್ರೆ ಇಲ್ಲಿ ಬಂದು ಎಷ್ಟೋ ಜನರ ಜೀವವನ್ನು ಅದು ತೆಗೆದುಕೊಂಡಿತ್ತು। ಆದ್ರೆ ಬೆಂಗಳೂರಲ್ಲಿ ಇವತ್ತು ಅಥವಾ ಕೆಲವೊಂದು ಸಿಟಿಯಲ್ಲೂ ಇದೆ ಅಂತ ಕಾಣುತ್ತೆ, ಕನ್ನಡ ಎಂಬ ಭಾಷೆಗೆ ಒಂದು ಬೆಲೆ ಇಲ್ಲದಂತೆ ಆಗ್ತಾ ಇದೆ। ಕನ್ನಡ ಮಾತಾಡೋದೇ ಭಯ ಆಗಿದೆ, ಕನ್ನಡದಲ್ಲಿ ಮಾತಾಡಿದ್ರೆ ಕೆಲಸದಿಂದ ಕಿತ್ತಾಕೋದು, ಕೆಲಸ ಇಲ್ಲದಂಗೆ ಮಾಡೋದು, ಬ್ಯಾನ್ ಮಾಡೋದು, ಇಂಥದ್ದೆಲ್ಲ ಶುರುವಾಗೋಗಿದೆ। ಇದನ್ನೆಲ್ಲ ಕಂಡಾಗ ನಾನು ಸುಮ್ಮನೆ ಇದ್ದೆ, ಆದ್ರೆ ಇದು ಜಾಸ್ತಿ ಆಗ್ತಾ ಇದ್ದಾಗ ಇದು ಬೇರೆ ಕಡೆ ಪಸರಿಸಬಾರದು, ಅದಕ್ಕೆ ಎಲ್ರಿಗೂ ಇದರ ಬಗ್ಗೆ ಒಂದು ಸೂಚನೆ ಕೊಡಬೇಕು ಅನ್ನುವಂಥದ್ರ ನಿಟ್ಟಿನಲ್ಲಿ ನಾನು ಅದನ್ನು ಸ್ಟಾರ್ಟ್ ಮಾಡಿದೆ। ಸೌಹಾರ್ದ ಬಾಂಧವ್ಯ ಯಾತ್ರೆ ಅಂತ ಹೆಸರು ಹಾಕಕ್ಕೆ ಕಾರಣ ಹಲವು ಇದೆ। ಯಾಕಂದ್ರೆ ಒಂದು ಕರ್ನಾಟಕ ಅಂತ ಹೇಳಿದ್ರೆ ಅದರ ಮುಖ್ಯವಾದ ಬೇರು ಅಂತ ಹೇಳಿದ್ರೆ ಕನ್ನಡ ಶಾಲೆಗಳು ಕೂಡ, ಶಾಲೆಗಳಲ್ಲಿ ಟೀಚರ್ಸೇ ಇಲ್ಲ, ಇದ್ರೂ ಕೂಡ ಅವ್ರನ್ನ ಅದು ಇದು ಸೆನ್ಸಸ್ ಅದು ಅಂತ ಹೇಳಿ ಕಳಿಸ್ಬಿಟ್ಟು ಆ ಶಾಲೆಗೆ ಮಕ್ಕಳು ಬರದಂಗೆ ಮಾಡಾಕ್ತಾ ಇದ್ದಾರೆ। ಆದ್ರಿಂದ ಒಂದು ಶಾಲೆಯಲ್ಲಿ ಎಷ್ಟಿದೆಯೋ ಅಷ್ಟು ಟೀಚರ್ಸ್ ಅನ್ನ ಹಾಕ್ಬೇಕು। ಕೆಲವೊಂದು ಕಡೆ ನಾವು ನೋಡ್ತೀವಿ KSRTC ಬಸ್ಸುಗಳಲ್ಲಿ ಹೊಸದಾಗಿ ಒಂದು ರೂಟ್ ಸ್ಟಾರ್ಟ್ ಆದ ಕೂಡಲೇ ಒಬ್ಬ ಕಂಡಕ್ಟರ್ ಡ್ರೈವರು 4 ಜನ ಇರ್ತಾರೆ ಅಷ್ಟೇ, ಆದ ಕೂಡಲೇ ನೆಕ್ಸ್ಟ್ ಡೇ ಅದನ್ನು ಕ್ಲೋಸ್ ಮಾಡಲ್ಲ, ಅಥವಾ ಅದರಲ್ಲಿ ಬರೀ ಡ್ರೈವರ್ ಮಾತ್ರ ಸಾಕು ಅಂತ ಹೇಳಿ ಮಾಡಲ್ಲ, ಅವ್ರು 1 ತಿಂಗಳಾಗುವಾಗ ಬಸ್ ಅಲ್ಲಿ ಜನ ಭರ್ತಿಯಾಗಿ ಇನ್ನೊಂದು ಬಸ್ ಹಾಕೋ ಸ್ಥಿತಿಗೆ ಬರುತ್ತೆ। ಅದೇ ರೀತಿ ನಮ್ಮ ಇಲ್ಲೂ ಕೂಡ ಕನ್ನಡ ಶಾಲೆಗಳನ್ನು ಉಳಿಸಬೇಕು। ಎಲ್ಲಿ ತನಕ ಕನ್ನಡ ಶಾಲೆ ಇದೆಯೋ ಅಲ್ಲಿ ತನಕ ಕನ್ನಡದ ಬೇರುಗಳು ಇರುತ್ತೆ। ಯಾವಾಗ ಕನ್ನಡದ ಬೇರುಗಳು ಹೋಗುತ್ತೋ ಅಂದ್ರೆ ಕನ್ನಡ